ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ. ಎಲ್ಲರಿಗೂ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು. ಬನ್ನಿ, ಇವತ್ತು ನಮ್ಮೂರಲ್ಲಿ ಭೀಮನ ಅಮಾವಾಸ್ಯೆಯ ಪ್ರಯುಕ್ತವಾಗಿ ಅನ್ನ ದಾಸೋಹ ಇಟ್ಕೊಂಡಿದ್ದಾರೆ, ಅನ್ನ ಸಮರ್ಪಣೆ ಇಟ್ಕೊಂಡಿದ್ದಾರೆ. 106 ಜನಗೆ ಅನ್ನದಾನ ಮಾಡ್ತಾರೆ, ಅಂದರೆ ಪುರುತರ ಮಾಡ್ತಾರೆ. ಯಾವ ದೇವರಿಗೆ ಏನು ಎತ್ತ ಅಂತೆಲ್ಲ ಮುಂದಕ್ಕೆ ಡೀಟೇಲ್ ಆಗಿ ಹೇಳ್ತೀನಿ. ಫಸ್ಟ್ ನಾನು ಹೋಗಿ ಇಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿದಾದ್ಮೇಲೆ 2 ದೇವ್ರು ಇದ್ದಾರೆ, ಇತ್ ಕಡೆ ಒಂದು ಹತ್ ಕಡೆ ಒಂದು. ಫಸ್ಟ್ ಒಂದು ದೇವ್ರನ್ನ ದರ್ಶನ ಮಾಡಿ ಆಮೇಲೆ ಇನ್ನೊಂದು ದೇವ್ರನ್ನ ದರ್ಶನ ಮಾಡ್ಕೊಂಡು ಆಮೇಲೆ ಊಟದ ಕಡೆ ಬಂದು ಇತ್ ಕಡೆ ಮುದ್ದೆ ಎಲ್ಲ ಮಾಡ್ತಾಯಿದ್ರು ಹೆಂಗಸ್ರೆಲ್ಲ. ನಾನು ಹೋಗಿ ಒಂದು ಕೈ ಹಾಕಿ ಮುದ್ದೆ ಎಲ್ಲ ಮಾಡಿದಾದ್ಮೇಲೆ ಹಂಗೆ ಅಡುಗೆ ಎಲ್ಲ ಮುದ್ದೆ ಮಾಡಿದಾದ್ಮೇಲೆ ಹಂಗೆ ಮುಂದಕ್ಕೆ ಹೋದಿ ಏನೇನು ಮಾಡಿದ್ರು ಅಂತ ಎಲ್ಲ ಅನ್ನ ಎಲ್ಲ ಊಟ ಎಲ್ಲ ಮಾಡಿ ಎಲ್ಲ ಬಡಿಸ್ತಾ ಇದ್ದಾರೆ. ಬಂದವ್ರಿಗೆಲ್ಲ ಬಡಿಸ್ತಾ ಇದ್ದಾರೆ. ಹಂಗೆ ಖಾಲಿ ಆಗಿದ್ದು ಊಟನೂ ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಪ್ರೋಗ್ರಾಮ್ ನಡೆಸ್ತಾ ನೋಡಿದ್ರಲ್ಲ ಪ್ರೋಗ್ರಾಮ್. ಭರತನಾಟ್ಯ ಸೂಪರಾಗಿ ಆಡ್ತಾ ಇದ್ದಾರೆ ಮಕ್ಕಳೆಲ್ಲರೂ. ಮಕ್ಕಳು ನೋಡೋದಕ್ಕೆ ಎರಡು ಕಣ್ಣೆ ಸಾಲದು. ಅವ್ರ ಮೇಕಪ್, ಅವ್ರ ಡ್ರೆಸ್ಸು ಎಲ್ಲ ಸೂಪರಾಗಿದೆ. ಆಮೇಲೆ ಇಲ್ಲಿ ನನಗೆ ಹೊಟ್ಟೆ ಹಸಿತೈತೆ ಅಂತ ನಾನು ಊಟದ ಕಡೆ ಬಂದುಬಿಟ್ಟೆ. ಬನ್ನಿ, ಇಲ್ಲಿ ಎಲ್ಲರಿಗೂ ಹಾಕ್ತಾಯಿದ್ರು, ನಾನು ಕೂತ್ಕೊಂಡು ಇವಾಗ ಎಲೆ ಎಲ್ಲ ಹಾಕಿ ಅದ್ರ ಮೇಲಾಗಿ ಉಪ್ಪು, ಉಪ್ಪಿನಕಾಯಿ, ಹೆಸರುಬೇಳೆ ಪಲ್ಯ, ಪಾಯಸದ ಮೇಲೆ ಬೂಂದಿ ಮತ್ತು ಬಿಸಿ ಬಿಸಿ ರಾಗಿ ಮುದ್ದೆ, ಕಾಳು ಸಾಂಬಾರು ಹಾಕಿದ್ರು. ಕಾಳು ಸಾಂಬಾರು ಅಂಬುದು ಈ ಫಂಕ್ಷನ್ಗಳಲ್ಲಿ ಮಾತ್ರ ಸೂಪರಾಗಿರ್ತಾರೆ, ಸೂಪರಾಗಿ ಮಾಡ್ತಾರೆ. ನನಗೆ ಕಾಳು ಸಾಂಬಾರು ಅಂದರೆ ತುಂಬಾ ಇಷ್ಟ. ಆಮೇಲೆ ಇಲ್ಲಿ ಸ್ವಲ್ಪ ಟೇಸ್ಟ್ ಮಾಡ್ತಾಯಿದ್ದೀನಿ. ಹೆಸರು ಬೇಳೆ ಪಲ್ಯ, ಆಮೇಲೆ ಮುದ್ದೆಗೂ ಮತ್ತು ಕಾಳು ಸಾಂಬಾರಿಗೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಆಮೇಲೆ ಅನ್ನನೂ ಸಾಂಬಾರು ಹಾಕಿದ್ರು, ಅದನ್ನು ತಿಂದ್ಕೊಂಡು ಆಮೇಲೆ ಪಾಯಸ ಟೇಸ್ಟ್ ಮಾಡಿದೆ, ಅದು ಸೂಪರಾಗಿದೆ. ದೇವ್ರ ಪ್ರಸಾದ ಹೆಂಗಿದ್ರೂ ಅಮೃತನೇ ಥರನೇ ಇರುತ್ತೆ, ಅದು ಸೂಪರಾಗಿದೆ ಎಲ್ಲ ಅಡುಗೆನೂ. ಆಮೇಲೆ ಬನ್ನಿ, ಇಲ್ಲಿ ಯಾವ ದೇವ್ರು ಅಂತ ಹೇಳಿಲ್ಲಲ್ಲ, ಇಲ್ಲಿ ಮಧುರಮ್ಮ ದೇವರನ್ನು ಮತ್ತು ಪಳೆಕಮ್ಮ ಮತ್ತು ಚೌಡೇಶ್ವರಿ 3 ದೇವರಿಗೆ ಇಲ್ಲಿ ಭೀಮನ ಅಮಾವಾಸ್ಯೆ ಪ್ರಯುಕ್ತ ವರ್ಷ ಇಲ್ಲಿ ಪುರುತರ ಮಾಡಿ ಎಲ್ಲರಿಗೂ ಊಟ ಎಲ್ಲ ಹಾಕ್ತಾರೆ. ಈ ವಿಡಿಯೋ ಏನೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಲು. ಆ ಥರ ಲೈಕ್ ಮಾಡಿ. ಟಾಟಾ ಬೈ.